ಪಟಾಕಿ ಅಜ್ಜಿ ಬೇಡ, ಇನ್ನ ನಮಗ್ ಸಾಕಾಗೋಗಿದೆ. ಅಯ್ಯೋ, ಇಷ್ಟಕ್ಕೆ ಸುಸ್ತಾಗೋಯ್ತಾ? ನಡೀರಿ, ಬೇಗ ಶುರು ಮಾಡಿ. ಹಗ್ಲೊತ್ತಲಿ ಪಟಾಕಿನ, ಅದು ಮೂರು. ಇದ್ರ ಅರ್ಥ ಮಮ್ಮಿ ಹಲೋ ಮಕ್ಕಳ. ಇನ್ನೊಂದಜ್ಜಿ. ಹಾ, ಇವ್ರಿಲ್ಲೇನ್ ಮಾಡ್ತಿದ್ದಾರೆ? ಸದ್ಯ ನಮ್ಮ ಮಮ್ಮಿ ಬಂದ್ಬಿಟ್ರಲ್ಲ, ನನಗೀಗ ಏನು ಟೆನ್ಷನ್ ಇಲ್ಲ ಮಕ್ಕಳನ್ನ ಬಿಟ್ಟು ಹೋಗೋದಿಕ್ಕೆ. ಯಾಕೆ ನನ್ ಜೊತೆ ಬಿಟ್ಟೋಗೋದಕ್ಕೆ ನಿಮ್ಗೆ ಟೆನ್ಷನ್ ಆಗ್ತಿತ್ತ ಅಳಿ ಅಂದ್ರೆ? ನನ್ಗೂ ಹಾಗೆ ಅನ್ನಿಸ್ತಿದೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇಲ್ಲ ಅದು ಐಡಿಯಾ ಬಬ್ಲಿದೆ ಇದು. ನಾನೇ ಅವ್ರಿಗೆ ಹೇಳಿದ್ದೆ, ಮಕ್ಕಳಿಗೂ ಕೂಡ ಅವ್ರ ಅಜ್ಜಿಯಂದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿರ್ಬೋದು ಅಂತ. ನೀನ್ ಚಿಂತೆ ಮಾಡ್ಬೇಡ ಬಬ್ಲಿ, ಈಗ ನಾನ್ ಬಂದಿದ್ದೀನಲ್ಲ, ನೀವಿಬ್ರು ಆರಾಮಾಗಿ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬನ್ನಿ, ಓಕೆನಾ? ಹಾಗೆ ಬರ್ಬೇಕಾದ್ರೆ ನನ್ಗೆ ಬರ್ಫ್ ತಗೊಂಬನ್ನಿ, ಓಕೆನಾ? ಚಿಂತೆ ಬಬ್ಲಿಗಲ್ಲ, ನಿಮ್ ಮಗಂಗ್ ಆಗ್ತಿದ್ದು. ಆಗ್ಲೇಬೇಕು. ಬಾಯ್ ಬಾಯ್ ಬಬ್ಲಿ. ಬಾಯ್ ಬಾಯ್ ಮಗನೇ. ಹ್ಯಾಪಿ ಜರ್ನಿ. ನಾವಿಬ್ರು ಹೊರಡ್ತೀವಿ ಈಗ. ಬಾಯ್ ಮಕ್ಕಳೇ. ನಡೀರಿ ಮಕ್ಳ, ನಾನ್ ನಿಮ್ಗೋಸ್ಕರ ನಿಮ್ ಫೇವ್ರೇಟ್ ಐಸ್ ಕ್ರೀಮ್ ತಂದಿದ್ದೀನಿ. ನಿಮಗೆ ಯಾಕೆ ಅನ್ಸುತ್ತೆ ಅವ್ರೀಗ ಐಸ್ ಕ್ರೀಮ್ ತಿನ್ಬೇಕು ಅಂತಿದ್ದಾರೆ ಅಂತ? ಮತ್ತೆ ನಿಮ್ಗೆ ಹೇಗ್ ಗೊತ್ತು ಹೇಳಿ ಅವ್ರಿಗೆ ಐಸ್ ಕ್ರೀಮ್ ಇಷ್ಟ ಇಲ್ಲ ಅಂತ? ನನಗ ಅನ್ನಿಸ್ತಿಲ್ಲ, ನನಗ್ ಗೊತ್ತಿದೆ. ಯಾಕಂದ್ರೆ ನಾನೇ ಅವರ ಫೇವ್ರೇಟ್. ನೀವಲ್ಲ, ನಾನು ಅವ್ರ ಫೇವ್ರೇಟ್. ನೀವಲ್ಲ, ನಾನೇ ಅವ್ರ ಫೇವ್ರೇಟ್. ಇಲ್ಲ, ನಾನು ಅವ್ರ ಫೇವ್ರೇಟ್. ನಾನೇ ತಾನೇ ನಿಮ್ ಫೇವ್ರೇಟ್ ಹೇಳಿ. ನಡೀರಿ, ಒಳಗ್ ಹೋಗಿ ಎಲ್ರು ಐಸ್ ಕ್ರೀಮ್ ತಿನ್ನೋಣ. ಸರಿಯಾಗಿ ಹೇಳ್ದೆ ಪಿನಾಕಿ. ಇವ್ರಿಗೆಲ್ಲ ಬಿಸಿಲಲ್ಲಿ ತಲೆ ಬಿಸಿ ಆಗೋಗಿದೆ. ನಡೀರಿ. ಫೇವ್ರೇಟ್ ನಾನೇನೆ, ಅದನ್ನ ಎಲ್ರಿಗೂ ಪ್ರೂವ್ ಮಾಡಿ ತೋರಿಸ್ತೀನಿ. ತಗೊಳ್ಳಿ ಮಕ್ಕಳ ಐಸ್ ಕ್ರೀಮು. ಥ್ಯಾಂಕ್ ಯು ಅಜ್ಜಿ. ಬೇಗ ಮುಗಿಸ್ಬೇಕು. ತಿನ್ನು. ಗರ್ಮಾ ಗರಂ ರಸಗುಲ್ಲ. ಎಷ್ಟು ಚೆನ್ನಾಗಾಗಿದ್ಯಾ ನನ್ ಮಗು. ಬೇಗ ತಿನ್ನು. ತಗೋ, ನೀನು ತಿನ್ನು. ಹೊಟ್ಟೆ ತುಂಬಾ ಊಟ ತಿನ್ನೂರಂತೆ ನೀವೆಲ್ಲ. ಬೇಗ ತಿನ್ನಿ ಮಕ್ಕಳೇ. ಈಗ ತಿನ್ನೀರಂತೆ ಗುಲಾಬ್ ಜಾಮೂನ್. ಆದ್ರೆ ಅಜ್ಜಿ, ಇದು ಮುಗೀತಾನೆ. ನನ್ಗೇನು ಹೇಳ್ಬೇಡ, ನೀವೆಲ್ಲ ಇದನ್ನ ತಿಂದು ಮುಗಿಸ್ಬೇಕು. ತಗೋ, ಬಾಯ್ ತೆಗಿ. ಅಲ್ಲಿ ನೋಡಿದ್ರ, ಅಲ್ಲಿ ತಿನ್ಸಿ ಏನ್ ಮಾಡ್ಸಿದ್ರು ಅಂತ. ಈಗ ನಾನೇನಾದ್ರೂ ಮಾಡ್ಬೇಕು. ನೋಡಿ, ಈಗ ಹೊಟ್ಟೆ ತುಂಬಾ ತಿಂದಿದ್ದೀರಾ. ಹೌದು ಅಜ್ಜಿ, ತುಂಬಾ ತಿನ್ಬಿಟ್ಟಿದೀವಿ. ಈಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಆರಾಮ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು ಎಷ್ಟೋ ದಿನದ ಮೇಲೆ ಬಂದಿದ್ದೀನಿ. ಸ್ವಲ್ಪ ಸಂತೋಷವಾಗಿರೋಣ. ಮ್ಯೂಸಿಕ್. ನಮಗೆ ಅಲ್ಲಾಡಕ್ಕೆ ಆಗ್ತಿಲ್ಲ. ಈ ಅಮ್ಮಮ್ಮ ಜೊತೆ ಓಡಕ್ ನೋಡ್ತೀಯಾ? ಮತ್ತೆ ಈ ಅಜ್ಜಿ ಜೊತೆ ಡ್ಯಾನ್ಸ್ ಮಾಡಲ್ವಾ? ಇಲ್ಲ ಅಲ್ಲ ಅಜ್ಜಿ, ಡ್ಯಾನ್ಸ್ ಮಾಡ್ತೀವಲ್ಲ. ಮತ್ತೆ ಬನ್ನಿ ಡ್ಯಾನ್ಸ್ ಮಾಡೋಣ ಮಕ್ಕಳೇ. ನಿಮ್ಮೆಲ್ರೂ ಎನರ್ಜಿ ಏನಾಯ್ತು? ಡ್ಯಾನ್ಸ್ ಮಾಡಿ ಮತ್ತೆ. ಫಿಟ್ ಆಗಿರ್ಬೇಕು ಅಂದ್ರೆ ಬರೀ ಎಕ್ಸರ್ಸೈಸ್ ಅಲ್ಲ, ಕೊಡಿರಿ ಹಾಗಲ್ಕಾಯಿ ಮತ್ತೆ ನಿಂಬೆ ಹಣ್ಣಿ ಜ್ಯೂಸ್. ಬೇಡ ಅಜ್ಜಿ, ಬೇಡ ಪ್ಲೀಸ್. ಹೌದಾ? ಅವ್ರು ಕೊಟ್ಟಿದ್ದ ಐಸ್ ಕ್ರೀಮ್ ತಿನ್ನಕ್ಕಾಗತ್ತೆ, ಆದ್ರೆ ನಾನ್ ಕೊಟ್ಟಿದ್ದ ಹೆಲ್ದಿ ಜ್ಯೂಸ್ ನ ಕುಡಿಯಕ್ಕಾಗಲ್ಲ. ಇಲ್ಲ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ನಾವ್ ಈ ಜ್ಯೂಸ್ ನು ಕುಡಿತೀವಿ. ಈ ಎಕ್ಸಸೈಸು, ಈ ಡ್ಯಾನ್ಸು, ಈ ತಿಂಡಿಗಳು, ಈ ಕಷಾಯ ಯಾಕೋ ತುಂಬಾ ಜಾಸ್ತಿ ಆಯ್ತು. ಇದು ಹೀಗೆ ಮುಂದುವರೆದ್ರೆ ನಾನು ಹುಚ್ಚಾಗೋಗ್ತೀನಿ. ಇದಕ್ಕೇನಾದ್ರೂ ಪರಿಹಾರ ಹುಡುಕ್ಬೇಕು. ಇದು ಹೇಗೆ ನಡೆಯಲ್ಲ. ಅವರಿಬ್ರು ಸೋಲೋ ಹಾಗೆ ಕಾಣಿಸ್ತಾನೆ ಇಲ್ಲ ನಂಗೆ. ನಾವೀಗ ಮೊದ್ಲು ಅಜ್ಜಿ ಹತ್ರ ಹೋಗಿ ನೀವು ಅಮ್ಮಮ್ಮನ್ ತರ ಆಗಿ ಅಂತ ಹೇಳ್ಬಿಡೋಣ. ಆಮೇಲೆ ನಾವು ಅಮ್ಮಮ್ಮನ ಹತ್ರ ಹೋಗಿ ಸ್ವಲ್ಪ ಅಜ್ಜಿ ತರ ಆಗಿ ಅಂತ ಹೇಳೋಣ. ಆಗ ಎಲ್ಲ ಪ್ರಾಬ್ಲಮ್ ಸಾಲ್ವ್. ಐಡಿಯಾ ಅಂದ್ರೆ ಸಖತ್ತಾಗಿದೆ. ಅಮ್ಮಮ್ಮ ಇರ್ಲಿಲ್ಲ ಅಂದಿದ್ರೆ ನಾವಿಷ್ಟೆಲ್ಲ ತಿಂದ್ಮೇಲೆ ಇವತ್ತು ನಡೆಯಕ್ಕೆ ಆಗ್ತಿರ್ಲಿಲ್ಲ. ಎಕ್ಸಸೈಸ್ ಮಾಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಅಜ್ಜಿ ಅಂತೂ ಬೆಸ್ಟ್. ಸ್ವೀಟ್ ತಿನ್ನೋಕ್ ಚೆನ್ನಾಗೇ ಇರುತ್ತೆ, ಆದ್ರೆ ಬಾಡಿ ಫಿಟ್ ಆಗಿರ್ಬೇಕಲ್ವಾ? ಈಗ ಅಮ್ಮಮ್ಮನ ನೋಡಿ ಎಷ್ಟು ಫಿಟ್ ಆಗಿದ್ದಾರೆ ಅಂತ. ಅವರು ಡಿಸಿಪ್ಲಿನ್ ಆಗಿದ್ದಾರೆ, ಎಕ್ಸಸೈಸು ಮಾಡ್ತಾರೆ, ಹಾಗೆ ಇರ್ಬೇಕು.
ಸರಿ ಸರಿ. ಮಕ್ಕಳಿಗೆ ಡಿಸಿಪ್ಲಿನ್ ಇಷ್ಟೊಂದು ಇಷ್ಟ ಆದ್ರೆ ನನ್ಗೆ ಅದೇ ಸಂತೋಷ. ಈಗ ನಾನಾಗ್ತೀನಿ ಸ್ಟ್ರಿಕ್ಟ್ ಆಗಿರೋ ಅಮ್ಮಮ್ಮ ತರ. ಅಜ್ಜಿ ಎಷ್ಟೊಂದು ಸ್ವೀಟು, ಯಾವಾಗ್ಲೂ ಒಳ್ಳೆ ತಿಂಡಿನೇ ತಂದ್ಕೊಡ್ತಾರೆ. ಹೊಟ್ಟೆ ಒಡ್ದೋದ್ರೂ ಪರವಾಗಿಲ್ಲ, ಆದ್ರೂ ಎಷ್ಟು ಪ್ರೀತಿಯಿಂದ ತಿನ್ನಿಸ್ತಾರೆ. ಒಂದ್ಸತಿ ಐಸ್ ಕ್ರೀಮ್, ಒಂದ್ಸತಿ ರಸಗುಲ್ಲ. ಆಹಾ, ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ತಿನ್ನೋಕೆ ಯಾವತ್ತೂ ಬೇಡ ಅನ್ನಲ್ಲ. ಅಜ್ಜಿನೇ ಬೆಸ್ಟ್. ಮತ್ತವ್ರೆಷ್ಟು ಫನ್ನಿ ಅಲ್ವಾ. ಅವ್ರ ಜೊತೆಲಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನು ಫನಿ ಆಗ್ಬೋದು, ಅದು ಅವ್ರ ಅಜ್ಜಿಗಿಂತ ತುಂಬಾನೇ ಜಾಸ್ತಿ. ಗುಡ್ ಮಾರ್ನಿಂಗ್ ಪಿನಾಕಿ. ಅಜ್ಜಿ, ಏನಾಯ್ತು ನಿಮ್ಗೆ ಬೆಳಗ್ಗೆ? ಹ್ಯಾಪಿ ಗಪ್ಪು. ಭೂತ 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 ಭೂತ. ಎದ್ದೇಳಿ, ಗಾರ್ಡನ್ ಅಲ್ಲಿ 100 ರೌಂಡ್ ಓಡ್ಬೇಕು. ರೌಂಡಾ? ಎಲ್ಲಿ ಹೋದ್ರೆ ಎಲ್ರು? ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಈಗ ನೋಡ್ತಾ ಇರಿ, ನಾನು ಇವ್ರ ಫೇವ್ರೇಟ್ ಆಗೋದು. ಆರಾಮಾಗ್ತೀನಿ. ಈ ಪೂರ್ತಿ ಕೇಕ್ ನಿಮ್ಗೇನೆ. ನಾನು ಇನ್ನೊಂದು ಸ್ವಲ್ಪ ಸ್ವೀಟ್ಸ್ ತಗೊಂಡ್ ಬರ್ತೀನಿ. ಓಹೋ, ನೀವಿಲ್ಲಿದ್ದೀರಾ? ಬನ್ನಿ ನನ್ ಜೊತೆ. ನೋಡಿ ಮಕ್ಕಳ, ಹಾಗೆಲ್ಲ ಓಡ್ ಹೋಗ್ಬಾರ್ದು. ನಂಗೆ ತುಂಬಾ ಸಿಟ್ಟು ಬಂದಿದೆ. ನಡೀರಿ ನಡೀರಿ, ಈಗ ಕ್ರಾಸ್ ಮಾಡೋಣ ಹರ್ಡಲ್ಸ್. ಓಡ್ತಾ ಓಡ್ತಾ. ಇಲ್ಲಿ ಭೂತ ಚೇಷ್ಟೆ ಏನೂ ನಡೆಯೋದಿಲ್ಲ. ಅಲ್ಲಿವರೆಗೂ ನಾನ್ ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ನಮ್ ಕತೆ ಮುಗೀತು. ನನ್ನ ಹತ್ರ ಬನ್ನಿ ಇಲ್ಲಿ ಮಕ್ಳೇ. ಕುತ್ಕೊಳ್ಳಿ ಕುತ್ಕೊಳ್ಳಿ, ನಾನ್ ನಿಮ್ಗೆ ಏನಾದ್ರೂ ತಿನ್ನೋದಕ್ಕೆ ತಗೊಂಡ್ ಬರ್ತೀನಿ. ಹೇಗಿತ್ತು ನನ್ ಜೋಕ್? ತುಂಬಾನೇ ಫನಿ ಆಗಿತ್ತು ಅಲ್ವಾ? ತುಂಬಾ ಫನಿ ಆಗಿತ್ತು. ಆದ್ರೆ ಅಮ್ಮಮ್ಮ ನಂಗೆ ಈಗ ತಾನೇ ನೆನ್ಪಾಯ್ತು, ನಂಗೆ ಮಾಡಕ್ ತುಂಬಾನೇ ಹೋಮ್ವರ್ಕ್ ಇದೆ ಅಂತ. ನಾನು ಹೊರಡ್ತೀನಿ. ಅವನ್ಗೆ ನಮ್ ಹೆಲ್ಪ್ ಬೇಕಾಗತ್ತೆ, ನಾವು ಹೋಗ್ತೀವಿ. ಏನಿದು? ಇವತ್ತು ನೋ ಹೋಮ್ವರ್ಕ್. ಹ್ಯಾಪಿ ಗಪ್ಪು, ಕಾಪಾಡ್ರು ನನ್ನನ್ನ. ಹಾಯ್ ಹಾಯ್ ನನ್ ಮಕ್ಳೇ, ನಾನು ಇವ್ರಿಗೆ ಖಂಡಿತ ಫೇವ್ರೇಟ್ ಆಗ್ಬೇಕು. ಇಲ್ಲ 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 ಇಲ್ಲ. ಈಗ ಮಲ್ಗೋ ಟೈಮಾ? ಈಗ ನೀವೆಲ್ಲ ಹೋಮ್ವರ್ಕ್ ಮಾಡೋ ಟೈಮು. ಪಿನಾಕಿ, ನೀನ್ ಹೋಮ್ವರ್ಕ್ ಮಾಡು, ಮತ್ತೆ ನೀವು ಅವನಿಗೆ ಸಹಾಯ ಮಾಡಿ. ನಾನು ಬರ್ಫ್ ತಗೊಂಡ್ ಬರ್ತೀನಿ. ಮಕ್ಳೇ, ಈಗ ನಾವು ಆಟ ಆಡೋ ಸಮಯ. ಟಂಟನಾ. ಡಾನ್ಸ್ ಮಾಡು ಪಿನಾಕಿ. ಕಮ್ ಆನ್ ಗಪ್ಪು. ನೀವು ಡಾನ್ಸ್ ಮಾಡ್ತಾ ಇರಿ, ನಾನು ಬಂದ್ಬಿಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ಹೋಮ್ವರ್ಕ್ ಮಾಡೋ ಟೈಮಲ್ಲಿ ಮ್ಯೂಸಿಕ್ ಯಾರು ಆನ್ ಮಾಡಿದ್ದು? ಇದಕ್ಕೆ ಖಂಡಿತ ಶಿಕ್ಷೆ ಆಗತ್ತೆ. ನಡೀರಿ, ಮೂಲೆಗೆ ಹೋಗಿ ಕೋಳಿಯಾಗಿ ನೀವೆಲ್ಲ. ಮತ್ತೆ 1 ರಿಂದ 1000ವರೆಗೂ ಎಣಿಸ್ಬೇಕು ನೀವೆಲ್ಲ. ಆಹಾ, ಎಂತ ಒಳ್ಳೆ ಐಡಿಯಾ ಮಾಡಿದ್ವಿ ನಾವು. ಸರಿಯಾಗಿ ಆಗ್ತಿದೆ, ಸರಿಯಾಗಿ ಆಗ್ತಿದೆ. ಇಬ್ರು ಅಜ್ಜಿಗಳು ಸೇರ್ಕೊಂಡು ನನ್ ಕಣ್ಣಲ್ಲಿ ನೀರ್ ಬರ್ಸ್ತಾ ಇದ್ದಾರೆ. ಈಗ ಉಳಿದಿರೋದು ಒಂದೇ ಒಂದ್ ದಾರಿ. ಅಜ್ಜಿ, ತುಂಬಾನೇ ಸುಸ್ತಾಗ್ತಿದೆ. ಪ್ಲೀಸ್ ಬಿಟ್ಬಿಡಿ ನಮ್ಮನ್ನ, ಪ್ಲೀಸ್. ಹಾಗೆ ಆಗ್ಲಿ ಮಕ್ಕಳೇ. ಇಲ್ಲ ಇಲ್ಲ ಇಲ್ಲ, ನೋ ರೆಸ್ಟ್. ನಡೀರಿ, ಮತ್ತೆ ಮೊದ್ಲಿಂದ ಎಣಿಸಿ. ಲಂಚ್ ಚಾಕ್ಲೇಟ್ ಯಾರಿಗ್ ಬೇಕು? ಮೊದ್ಲು ಅವ್ರು ಎಣಿಸ್ಲಿ. ಇಲ್ಲ, ಮೊದ್ಲು ಚಾಕ್ಲೇಟ್ ತಿಂತಾರೆ. ಎಣಿಸ್ಲಿ. ಇಲ್ಲ ಚಾಕ್ಲೇಟ್. ಎಣಿಸ್ಲಿ. ನಾನು ಚಾಕ್ಲೇಟ್ ಅಂತ ಎಣಿಸ್ಲಿ. ಹೇಳಿದ್ದಾನೆ. ಚಾಕ್ಲೇಟ್. ಇಲ್ಲ, ಎಣಿಸ್ಲಿ. ಇಲ್ಲ ಚಾಕ್ಲೇಟ್. ಅಯ್ಯೋ, ಈ ಮಕ್ಕಳಿಗೆಲ್ಲ ಏನಾಗೋಯ್ತು? ಎದ್ದಳಪ್ಪ, ಎದ್ದಳು. ಅಯ್ಯೋ, ನಾನು ಏನ್ ಮಾಡ್ಬಿಟ್ಟೆ? ಎಷ್ಟೊಂದೆಲ್ಲ ಸ್ವೀಟ್ ತಿನ್ನಿಸ್ಬಿಟ್ಟೆ ಇವ್ರಿಗೆ. ಇಲ್ಲ ಇಲ್ಲ, ತಪ್ಪೆಲ್ಲ ನಂದು.
ನಾನು ಇವತ್ತು ಇವ್ರಿಗೆಲ್ಲ ತುಂಬಾ ಎಕ್ಸರ್ಸೈಸ್ ಮಾಡಕ್ ಹೇಳಿದೆ. ಎಷ್ಟ್ ಎಕ್ಸರ್ಸೈಸ್ ಮಾಡ್ಸಿದ್ರಿ? ಇವತ್ ಬೆಳಿಗ್ಗೆ ಗಾರ್ಡನ್ ಅಲ್ಲಿ 100 ರೌಂಡು, ಮತ್ತೆ ಸ್ಕಿಪ್ಪಿಂಗು, ಹರ್ಡಲ್ಸ್, ಮತ್ತೆ ಇವ್ರಿಗೆ ಕೋಳಿ ತರ ಕೂತ್ಕೊಳ್ಳಕ್ಕೆ ಶಿಕ್ಷೆ ಕೊಟ್ಟಿದ್ದೆ. ಏನು? ಅಯ್ಯೋ, ಇವ್ರಿನ್ನು ಮಕ್ಳು ಒಲಿಂಪಿಕ್ ಸ್ಪರ್ಧೆಗೆ ಹೋಗ್ತಿಲ್ಲ. ನೀನ್ ಇವ್ರಿಗೆ ಸ್ವೀಟ್ ಎಷ್ಟು ಕೊಟ್ಟೆ? ಬೆಳಿಗ್ಗೆ ನಾನು ಸೀಲಿಂಗ್ ನ ಟಚ್ ಮಾಡೋ ಒಂದು ಚಾಕ್ಲೇಟ್ ಟವರ್ ಕೇಕ್, ಆಮೇಲೆ ಮತ್ತೆ ಒಂದಿಷ್ಟು ಸ್ವೀಟ್ಸ್, ಈಗ ಚಾಕ್ಲೇಟ್ಸ್. ಇಷ್ಟೊಂದ್ ಸ್ವೀಟಾ? ಹಲ್ಲು ಹುಳುಕಾಗ್ಬಿಡತ್ತೆ ಇವ್ರಿಗೆ. ನಾನು ಕಾಂಪಿಟೇಷನ್ಗೆ ಅಂತ ಈ ಮಕ್ಕಳಿಗೆಲ್ಲ ನಾನು ತುಂಬಾನೇ ಶಿಕ್ಷೆ ಕೊಟ್ಬಿಟ್ಟೆ. ಹೌದೌದು, ಇದೆಲ್ಲಾನು ನಮ್ ತಪ್ಪಿಂದಾನೇ ಆಗಿರೋದು. ನಮ್ಮನ್ನ ಖುಷಿ ಪಡಿಸೋಕೆ ಹೀಗ್ ಮಾಡಿದ್ರು. ನಾವಿಬ್ರು ಇವ್ರ ಫೇವ್ರೇಟ್ಸೇ. ಅಜ್ಜಿ, ಅಮ್ಮಮ್ಮ, we love you. ನನ್ ಕಂದ, ಐ ಲವ್ ಯು ಟು. ಬಹಳ ಸಂತೋಷ. ಹಸಿವಾಗ್ತಿದೆ. ಯಾವ್ದಾದ್ರು ರೆಸ್ಟೋರೆಂಟ್ಗೆ ತಿಂಡಿ ತಿನ್ನೋದಕ್ಕೆ ಹೋಗೋಣ. ರೆಸ್ಟೋರೆಂಟ್ ನ ಮನೆಗೆ ತರಿಸ್ಬಿಡ್ತೀವಿ. ಇನ್ನೊಂದ್ ವಿಷಯ, ಇವತ್ತಿಗೆ ನೋ ರೂಲ್ಸ್, ನೋ ಫಿಟ್ನೆಸ್, ನೋ ರೆಗ್ಯುಲೇಷನ್ಸ್. ಈಗ ನಿಮ್ಗೆ ಏನೇನ್ ಇಷ್ಟ ಆಗುತ್ತೋ ನಾವ್ ಅದನ್ನೇ ಮಾಡ್ತೀವಿ. ನಿಮ್ಗೆಲ್ಲ ಏನೇನ್ ಆಸೆ ಇದೆಯೋ ಹಾಗೆ ಆಗ್ಲಿ. ನಾವೆಲ್ಲ ಈಗ ಜಸ್ಟ್ ಚಿಲ್ ಮಾಡೋಣ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಅಮ್ಮಮ್ಮ. ಅಯ್ಯೋ, ಸುಮ್ನೆ ಯಾಕೆ ಥ್ಯಾಂಕ್ ಯು ಹೇಳ್ತೀಯಾ? ನೀವ್ 3 ಜನ ನಮಗೆ ಫೇವ್ರೇಟೇ.